ರಾಷ್ಟ್ರೀಯ ಹೆದ್ದಾರಿ 75 ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯ ದರ್ಖಾಸ್ ಕಮಿಟಿ ಕಂದಾಯ ನಿಯಮಗಳ ಪ್ರಕಾರ ಮಂಜೂರು ಆಗಿದೆಯೇ? ಇದು ರೈತ ಸಂಘದ ಪ್ರಶ್ನೆ ಕಂದಾಯ ಸಚಿವರಿಗೆ. ಯಾಕೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಯಾವುದೇ ಒಂದು ಭೂಮಿಯನ್ನು ಮಂಜೂರು ಮಾಡುವ ಮೊದಲು ಭೂಮಿ ಇಲ್ಲದಂತಹ ರೈತರು ಸಲ್ಲಿಸಿರುವಂತಹ 50, 53, 57 ಅರ್ಜಿಗಳನ್ನು ಪರಿಶೀಲನೆ ಮಾಡಿ ಕಂದಾಯ ಸರ್ವೆ ಅಧಿಕಾರಿಗಳು ಮತ್ತು ದರ್ಖಾಸ್ ಕಮಿಟಿಯ ಅಧ್ಯಕ್ಷರು ಮತ್ತು ತಾಲೂಕು ದಂಡಾಧಿಕಾರಿಗಳು ಆ ಜಮೀನಿಗೆ ಹೋಗಿ ಪರಿಶೀಲನೆ ಮಾಡಿ ಗ್ರಾಮಸ್ಥರಿಂದನೂ ಸಹ ಒಂದು ವರದಿಯನ್ನು ತೆಗೆದುಕೊಂಡು ಆ ಭೂಮಿಯಲ್ಲಿ ರಾಗಿ ಚೆಲ್ತಾ ಇದ್ದಾರಾ, ಉರ್ಲಿ ಚೆಲ್ತಾ ಇದ್ದಾರಾ, ಇದು ಕಂದಾಯ ನಿಯಮಗಳ ಪ್ರಕಾರ ದರ್ಖಾಸ್ ಕಮಿಟಿ ಅಲ್ಲಿನ ಕಮಿಟಿ ಏನಿರ್ತದೆ ಅದು ಕಂದಾಯ ಸರ್ವೆ ಅಧಿಕಾರಿಗಳು ಪಾಲನೆ ಮಾಡಬೇಕಾದಂತಹ ನಿಯಮಾವಳಿಗಳು. ಆದರೆ ಇವತ್ತು ಈ ಒಂದು ದೇವರಾಯ ಸಮುದ್ರ ವ್ಯಾಪ್ತಿಯಲ್ಲಿ ಸರ್ವೆ ನಂಬರ್ 134 ಇರ್ಬೋದು, 135 ಇರ್ಬೋದು, ಸುಮಾರು ಅಂದರೆ ಒಂದು 50-60 ಎಕರೆ ಜಮೀನಿದೆ. ಆದರೆ ಕಲ್ಲು ಬಂಡೆಗಳನ್ನು ಮಂಜೂರು ಮಾಡಿದ್ದಾರೆ ದರ್ಖಾಸ್ ಕಮಿಟಿ ಮುಖಾಂತರ. ಆ ಕಲ್ಲು ಬಂಡೆಗಳ ಮೇಲೆ ರಾಗಿ ಬೆಳೆದಿದ್ದಾರಾ, ಭತ್ತ ಬೆಳೆದಿದ್ದಾರಾ, ಜೋಳ ಬೆಳೆದಿದ್ದಾರಾ, ಇಲ್ಲ ಹುಲ್ಲು ಬೆಳೆದಿದ್ದಾರಾ, ಇಲ್ಲ ಉರ್ಲಿ ಬೆಳೆದಿದ್ದಾರಾ, ಯಾವ ಒಂದು ಕಂದಾಯ ನಿಯಮಗಳ ಪ್ರಕಾರ ಮಂಜೂರಾತಿ ಮಾಡಿದ್ದಾರೆ ಅಂತೇಳಿ ನಮಗೆ ನಗು ಬರ್ತಾ ಇದೆ. ಅದ್ರ ಬಗ್ಗೆ ಮಾತಾಡಬೇಕಾದ್ರೆ ಯಾಕೆ ನಗು ಬರ್ತಾ ಇದೆ ಅಂತ ಹೇಳಿದ್ರೆ, ಹೆದ್ದಾರಿ ಪಕ್ಕದಲ್ಲಿರೋರು ಬೆಂಗಳೂರವರು ಬಂದು ಅರ್ಜಿ ಸಲ್ಲಿಸಿರ್ತಾರಂತೆ, ಇಲ್ಲಿ ಸ್ಥಳೀಯರು ಯಾರು ಅರ್ಜಿ ಸಲ್ಲಿಸಿಲ್ವಾ? ಕಲ್ಲು ಬಂಡೆಗಳ ಯಾವ ರೀತಿ ದರ್ಖಾಸ್ ಕಮಿಟಿಯಲ್ಲಿ ಏನು 20 ವರ್ಷಗಳಿಂದನೇ ಇರ್ಬೋದು, ಇಲ್ಲಾಂದರೆ ಸ್ವತಂತ್ರ ಪೂರ್ವದಲ್ಲೇ ಇರ್ಬೋದು, ಮಂಜೂರಾತಿ ಮಾಡುವಾಗ ದರ್ಖಾಸ್ ಕಮಿಟಿಗೆ ನಿಯಮಾವಳಿ ಇಲ್ವಾ? ಇವತ್ತು ಸರ್ವೆ ನಂಬರ್ 134ರಲ್ಲಿ ಏನು ಕಲ್ಲು ಬಂಡೆಗಳಿಗೆ ಬೆಂಗಳೂರು ಮೂಲದ ಪಿ ಬಾಬು ಮತ್ತು ಪದ್ಮನಾಭ್ ಎಂಬುವರು ಕಲ್ಲು ಬಂಡೆಗಳಿಗೆ ಕಾಂಪೌಂಡ್ ಹಾಕಿದ್ರು. ಅದು ಏನು ಕಂಬಿ ಕಾಂಪೌಂಡು, ಯಾವ ರೀತಿ ಜಾಲರು ಹಾಕಿದ್ದಾರೆ ಅಂದರೆ ಅದರ ವಿರುದ್ಧ ನಾವು ರೈತ ಸಂಘದಿಂದ ಒಂದು ವಿಡಿಯೋ ಮಾಡಿಬಿಟ್ಟಾಗ ತಾಲೂಕು ದಂಡಾಧಿಕಾರಿಗಳು ಕಂದಾಯ ಅಧಿಕಾರಿಗಳಿಗೆ ಸೂಚನೆ ಮಾಡಿ ಆ ಸೂಚನೆ ಮಾಡಿದ ಅಂತೇಳಿ ಅದನ್ನು ತೆರವುಗೊಳಿಸಿದ್ದಾರೆ. ಅವರು ಏನು ಪಿ ಬಾಬು ಅವರು ಪ್ರಾಮಾಣಿಕವಾಗಿ ಅವರು ಸರ್ಕಾರಿ ಜಮೀನು ಒತ್ತುವರಿ ಮಾಡಿಕೊಂಡಿಲ್ಲ ಅಂತ ಹೇಳಿದಿದ್ರೆ ಯಾಕೆ ಅವರು ಕಾಂಪೌಂಡನ್ನು ತೆರವುಗೊಳಿಸ್ಬೇಕಾಗಿತ್ತು? ಯಾಕೆ ಭಯ ಬೀಳಬೇಕಾಗಿತ್ತು? ಅದ್ರ ಜೊತೆಗೆ ಅದೇ ಸರ್ವೆ ನಂಬರ್ 134ರಲ್ಲಿ ಅದೇ ಬಾಬು ಅನ್ನೋರು ಪಕ್ಕದಲ್ಲೂ ಹಾಕಿದ್ದಾರೆ. ಸೀತಮ್ಮ ಎನ್ನುವರಿಗೆ 2 ಎಕರೆ ಮಂಜೂರಾಗಿದೆ. ಆದರೆ ಇದುವರೆಗೂ ನೋಡ್ತಾ ಇದ್ದೀವಿ ಬಂಜರು ಭೂಮಿ ಕಟ್ಟಿದೆ, ಕಲ್ಲು ಬಂಡೆಗಳಿದೆ, ಯಾವುದು ಇದಾಗಿಲ್ಲ. ಆದರೆ ಯಾವ ಒಂದು ನಿಯಮಗಳ ಪ್ರಕಾರ ಕಂದಾಯ ನಿಯಮಗಳ ಪ್ರಕಾರ ಮಂಜೂರಾತಾಗಿದೆ? ಆ ಪಿ ಬಾಬು ಅನ್ನೋರು ಬೆಂಗಳೂರಿಂದ ಬಂದು ಅವ್ರಿಗೂ ಒಂದು 2.5 ಎಕರೆ ಆಗಿದೆ ಅಂತೆ. ಯಾವ ರೀತಿ ಆಗಿದೆ ಅದು ತನಿಖೆ ಆಗಬೇಕು. ಅದರ ಜೊತೆಗೆ ಸರ್ವೆ ನಂಬರ್ 135ರಲ್ಲೂ ಸಹ ಅಕ್ರಮವಾಗಿ ಕಾಂಪೌಂಡ್ಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಅದನ್ನು ಒತ್ತುವರಿ ತೆರವುಗೊಳಿಸಬೇಕು, ಸರ್ವೆ ಮಾಡಬೇಕು, ಸರ್ಕಾರಿ ಆಸ್ತಿಗಳು ಬೆಳಬೇಕು. ಯಾಕಂದರೆ ಇಲ್ಲಿ ದೇವರಾಯ ಸಮುದ್ರ ಸುತ್ತಮುತ್ತಲು ಸುಮಾರು 16 ಹಳ್ಳಿಗಳಿದೆ, ಬಡವರಿದ್ದಾರೆ. ಅವ್ರಿಗೆ ಯಾಕೆ ಮಂಜೂರಾತಿ ಆಗ್ತಾಯಿಲ್ಲ? ಬೆಂಗಳೂರವ್ರಿಗೆ ಮಾತ್ರ ಯಾಕೆ ಆಗ್ತಾಯಿಲ್ಲ? ನಾವು ಕೇಳ್ತಾ ಇರೋದೇನು ಗೊತ್ತಾ, ನಾವು ಈ ಒಂದು ಸರ್ಕಾರಿ ಆಸ್ತಿಗಳು ಉಳಿಸುವಂತೆ ರೈತ ಸಂಘದಿಂದ ವಿಡಿಯೋ ಮಾಡಿ ಬಿಟ್ಟ ನಂತರ ಅಧಿಕಾರಿಗಳು ಎಚ್ಚೆತ್ಕೊಳ್ಳೋ ಬದಲು ಯಾವ ಒಂದು ಕಲ್ಲು ಬಂಡೆಗಳ ಮೇಲೆ ಏನೇನು ಬೆಳೆದಿದ್ದಾರೆ ಅಂಥೇಳಿ ವರದಿ ಕೊಟ್ಬಿಡಿ ಕಂದಾಯ ಅಧಿಕಾರಿಗಳು. ನಾವು ಕಲ್ಲು ಬಂಡೆಗಳ ಮೇಲೆ ಏನು ಈ ಒಂದು ಬಂಗಾರ ಕೊಡುವಂಥ ರಾಗಿ, ಭತ್ತ, ಜೋಳವನ್ನು ಬೆಳೆಸ್ಕೊತೀವಿ. ಅದನ್ನು ಬಿಟ್ಟು ಕಣ್ಣಿಗೆ ಕಾಣಿಸ್ತಾ ಇದೆ ಕಂದಾಯ ಅಧಿಕಾರಿಗಳಿಗೆ, ಎಲ್ರಿಗೂ ಕಾಣಿಸ್ತಾ ಇದೆ. ಇದು ಕಲ್ಲು ಬಂಡೆಗಳಂತೂ ನಿಜ. ಇದು 1 ಎಕರೆ ಬಂದು 2-3 ಕೋಟಿ ಹೋಗೋದು ನಿಜ. ಈ ಒಂದು ಕಲ್ಲು ಬಂಡೆಗಳ ಮೇಲೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ದೇವರಾಯ ಸಮುದ್ರ ಕಮದ ಮೇಲೆ ಭೂಗಳ್ಳರ ಕಣ್ಣು ಬಿದ್ದಿರೋದು ನಿಜ. ಈ ಒಂದು ಸರ್ಕಾರಿ ಆಸ್ತಿಗಳಿಗೆ ಸರ್ಕಾರಿ ಎಲ್ಲೆಲ್ಲಿ ಜಮೀನಿದೆ ಗುರುತಿಸೋದೇ ಒಂದು ಟೀಮು, ಅದಕ್ಕೆ ದಾಖಲೆ ಸೃಷ್ಟಿ ಮಾಡೋದೇ ಒಂದು ಟೀಮು, ಅದನ್ನು ಭೂಗಳ್ಳರಿಗೆ ಬೆಂಗಳೂರು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಮಾರಾಟ ಮಾಡೋದೇ ಒಂದು ಟೀಮು. 4-5 ಟೀಮ್ ಕೆಲಸ ಮಾಡ್ತಾ ಇದೆ. ಯಾಕಂದರೆ ಇದು ರೈತ ಸಂಘದ ಹೋರಾಟಕ್ಕೆ ಸಿಕ್ಕಂತಹ 134 ಅಂದರೆ 134ರಲ್ಲಿ ಏನು ಕಾಂಪೌಂಡ್ ನಿರ್ಮಿಸಿದರೋ ಅದನ್ನು ತೆರವುಗೊಳಿಸುವ ಮುಖಾಂತರ ಇದು ರೈತ ಸಂಘಕ್ಕೆ ಸಿಕ್ಕಂತಹ ಜಯ. ನಮ್ಮ ಹೋರಾಟ ಭೂಗಳ್ಳರ ವಿರುದ್ಧ ಸರ್ಕಾರಿ ಆಸ್ತಿಗಳನ್ನು ಉಳಿಸುವಂತೆ ನಿರಂತರವಾಗಿ ರೈತ ಸಂಘದಿಂದ ಹೋರಾಟ ಮಾಡ್ಕೊಂಡು ಬರ್ತಾನೇ ಇದ್ದೀವಿ. ಅದಕ್ಕೆ ಅಧಿಕಾರಿಗಳೂ ಸ್ಪಂದಿಸ್ತಾರೆ, ಕೆಲವರು ಸ್ಪಂದಿಸ್ತಾ ಇಲ್ಲ.
ನಾವು ಕೇಳ್ತಾರಂದರೆ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿ ಸಾವಿರಾರು ಕೋಟಿ ಬೆಲೆ ಬಾಳುವ ಸಾವಿರಾರು ಎಕರೆ ಕಲ್ಲು ಬಂಡೆಗಳು, ಕೆರೆಗಳು, ರಾಜಕಾಲುವೆಗಳು, ಸ್ಮಶಾನದಾರಿ, ಬಂಡಿದಾರಿಗಳನ್ನು ಒತ್ತುವರಿ ಮಾಡಿಕೊಂಡಿರುವ ಭೂಗಳ್ಳರಿಗೆ ಬಿಸಿ ಮುಟ್ಟಿಸಲು ಒಂದು ವಿಶೇಷವಾದ ತಂಡ ರಚನೆ ಮಾಡಬೇಕು. ಸರ್ಕಾರಿ ಆಸ್ತಿಗಳಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅದನ್ನು ಒತ್ತುವರಿ ಮಾಡಿಕೊಳ್ಳುವಂತಹ ಭೂಗಳ್ಳರಿಗೆ ನಡುಕ ಹುಟ್ಟಿಸಲು ತಹಸೀಲ್ದಾರರವರ ಒಂದು ಹಸಿರು ಇಂಕ್ಗೆ, ಗ್ರೀನ್ ಇಂಕ್ಗೆ ಒಂದು ಸೈನಿಗೆ ಬೆಲೆ ಕೊಟ್ಟರೆ ಭೂಗಳ್ಳರಿಂದ ಸರ್ಕಾರಿ ಆಸ್ತಿಗಳನ್ನು ಉಳಿಸಬಹುದು. ನಿಮ್ಮ ಒಂದು ಪ್ರಾಮಾಣಿಕತೆ ಭೂಗಳ್ಳರ ವಿರುದ್ಧ ಏನು ಸಮರ ಸಾರ್ತಾ ಇದ್ದೀರಿ, ನಿಮಗೆ ರೈತ ಸಂಘದಿಂದ ಸಂಪೂರ್ಣವಾಗಿ ಬೆಂಬಲ ಇರ್ತದೆ. ಒಂದು ಕಂದಾಯ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯ ಸಾವಿರಾರು ಕೋಟಿ ಬೆಲೆ ಬಾಳುವ ಸಾವಿರಾರು ಎಕರೆ ಸರ್ಕಾರಿ ಜಮೀನನ್ನು ಉಳಿಸಬೇಕು. ಅದರಂತೆ ಸರ್ವೆ ನಂಬರ್ 134ರಲ್ಲಿ ಈ ಒಂದು ಮಾವು ಬೆಳೆಗಾರರ ಒಂದು ಇದಕ್ಕೆ ಪಲ್ಸ್ ಫ್ಯಾಕ್ಟ್ರಿಗೆ, ಕಾರ್ಖಾನೆಗೆ ಏನು ನೀವು 5 ಎಕರೆ ಮಂಜೂರು ಮಾಡಿದ್ದೀರಾ ಅದನ್ನು ಗುರುತಿಸಿ ಅದಕ್ಕೆ ಕಾಂಪೌಂಡ್ ನಿರ್ಮಿಸಿ ಉಳಿದಂತಹ ಸರ್ಕಾರಿ ಬಂಡೆಗಳನ್ನು ತೆರವುಗೊಳಿಸಿ ಅದಕ್ಕೆ ಸರ್ಕಾರಿ ತಾಲೂಕು ಆಡಳಿತ ನಾಮಫಲಕವನ್ನು ಅಳವಡಿಸುವ ಮುಖಾಂತರ ಸರ್ಕಾರಿ ಆಸ್ತಿಯನ್ನು ಉಳಿಸಬೇಕಂತೇಳಿ ತಹಸೀಲ್ದಾರರಿಗೆ, ಸ್ಥಳೀಯ ಶಾಸಕರಾದಂತಹ ಈ ಒಂದು ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸುವ ಶಾಸಕರಾದ ಸಮೃದ್ಧಿ ಮಂಜಣ್ಣನವರಿಗೆ ರೈತ ಸಂಘದಿಂದ ನಾವು ಮನವಿಯನ್ನು ಮಾಡ್ತೇವೆ.